ನೋಡಿ, ಪಾಕಿಸ್ತಾನ ಒಂದು ರೀತಿ ಕಾಮಿಡಿಯನ್ ಆಗಿದೆ. ಇಡೀ ಆಪರೇಷನ್ ಸಿಂಧೂರ್ ಎಪಿಸೋಡ್ ಅಲ್ಲಿ ನನಗೆ ಬಹಳ ದೊಡ್ಡ ಕಾಮಿಡಿ ಅನ್ಸಿದ್ದು ಪಾಕಿಸ್ತಾನದ ಪ್ರಧಾನ ಮಂತ್ರಿ ಶಹಬಾಜ್ ಶರೀಫ್ ಕೊಟ್ಟಂತ ಸ್ಟೇಟ್ಮೆಂಟ್. ಅದು ಪಾರ್ಲಿಮೆಂಟ್ ಅಲ್ಲಿ ನಿಂತಿದ್ದೇನೆ ಹೇಳ್ತಾರೆ. ಏನಂದ್ರೆ ಗೊತ್ತಾ ಅವರು, ನಾವು ಭಾರತದ ವಿರುದ್ಧ ಪ್ರತಿಕಾರ ತೆಗೆದುಕೊಳ್ಳಿಕ್ಕೆ ಪಾಕಿಸ್ತಾನದ ಸೈನ್ಯಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಅಧಿಕಾರ ಕೊಟ್ಟಿದ್ದೇವೆ ಅಂತಾರೆ. ಯಾರ್ ಸ್ವಾಮಿ ಇವರು ಅಧಿಕಾರ ಕೊಡೋರು? ಪಾಕಿಸ್ತಾನದಲ್ಲಿ ನಡೀತಾ ಇರೋದು ಮಿಲಿಟರಿ ಆಡಳಿತ, ತೋರಿಕೆಗೆ ಮಾತ್ರ ಅಲ್ಲಿ ಪ್ರಜಾಪ್ರಭುತ್ವ, ಒಳಗೆ ನಡೀತಿರೋದು ಕಂಪ್ಲೀಟ್ ಮಿಲಿಟರಿ ಕಂಟ್ರೋಲ್. ಅಲ್ಲಿ ಆಸಿಮ್ ಕೊಟ್ಟಿದ್ದನ್ನ ಇವ್ರು ಬಂದು ಓದ್ತಾರೆ. ಮಿಲಿಟರಿ ಅವ್ರು ಏನ್ ಬರ್ಕೊಡ್ತಾರೋ ಅದನ್ನ ಓದ್ತಾರೆ ಇವ್ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು. ಇವ್ರೇನು ಅವ್ರಿಗೆ ಅಧಿಕಾರ ಕೊಡ್ತಾರೆ? ಹೀಗಿರುವಾಗ ಅವರು ನಾವು ಮಿಲಿಟರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೇವೆ ಅಂತಾರೆ. ರಕ್ಷಣಾ ಸಚಿವ ಬಂದು ಏನಂತಾರೆ ಗೊತ್ತಾ, ನಾವು ಭಾರತದ ವಿರುದ್ಧ ಯಾವುದೇ ದಾಳಿಯನ್ನ ಮಾಡಲ್ಲ, ನಾವು ಹಿಮ್ಮೆಟ್ಟುತ್ತೇವೆ, ಹಿಂದಕ್ಕೆ ಸರಿತೀವಿ, ಭಾರತ ನಮ್ಮ ಮೇಲೆ ದಾಳಿ ಮಾಡದೇ ಇದ್ರೆ ಸಾಕು ಅಂತಾರೆ. ಕಾಮಿಡಿ ಅಲ್ವಾ ಇದು? ಯಾವ ಪರಿಸ್ಥಿತಿಯಲ್ಲಿ ಇದೆ ನೋಡಿ ಪಾಕಿಸ್ತಾನ. ಪಾಕಿಸ್ತಾನ ಅಲ್ಲ, ಅದು ಪಾಪಿಸ್ತಾನ.